ಆವತ್ತು ಟಿ ವಿ ಇರಲಿಲ್ಲ, ಆವತ್ತು ಇಷ್ಟೊಂದು ಮಾಧ್ಯಮ ಇರಲಿಲ್ಲ, ಆವತ್ತು ಮೊಬೈಲ್ ಇರಲಿಲ್ಲ, ಆವತ್ತು ಕುಂತ್ರೆ ನಿಂತರೆ ಕಿವಿಯಲ್ಲಿ ಹಾಕೊಳ್ಳೋದಿರಲಿಲ್ಲ. ಆವತ್ತಿದ್ದದ್ದೇ ಬೆಂಗಳೂರಿನಲ್ಲಿ 3 ಜನ ಕ್ಯಾಮ್ರಾಮನ್ ಇದ್ದರು. ಒಂದು ಪ್ರಜಾವಾಣಿ TL ರಾಮಸ್ವಾಮಿ ಅಂತ, ಸರಿ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್, ಮತ್ತು ಇನ್ನೊಂದು SM ಸಾಗರ್ ಅಂತ, ಇನ್ನೊಂದು ರಾಮಚಂದ್ರ ಸ್ವಾಮಿ ಅಂತ ಡೆಲ್ಲಿಗೆ ಬರಿತಾಯಿದ್ರು. ಆ 3 ಕ್ಯಾಮ್ರಾ ಬಿಟ್ಟರೆ ಕ್ಯಾಮ್ರಾಗಳೇ ಇಲ್ಲ. ಮತ್ತು ಅವತ್ತೆಲ್ಲ ಮಾಧ್ಯಮದವರು ಅಂತಂದರೆ ಪಾಪ ಸತ್ಯವಂತರು, ಪ್ರಾಮಾಣಿಕರು, ತೀರಾ ಮಿತಿಮೀರು ಅಂದರೆ ಒಂದು ಪೆಗ್ಗು ಕುಡಿಯೋರಾಯ್ತು. ತೀರಾ ಮಿತಿಮೀರಿದ್ರೆ ಒಂದು ಪೆಗ್ಗು. ಇವತ್ತು ಅವರೆಲ್ಲೋ ಇವರೆಲ್ಲ ಎಂತೆಂಥವರಿದ್ದರು, ಎಂತೆಂಥ ಸತ್ಯ ಹರಿಶ್ಚಂದ್ರರು ಮಾಧ್ಯಮದ ಲೋಕದಲ್ಲಿದ್ದರು. ನಾನು 100 ಜನ ನೋಡಿದ್ದೇನೆ, ಅದ್ಭುತವಾದಂಥ ವ್ಯಕ್ತಿಗಳು. ನಮ್ಮ ಶಾಸನ ಸಭೆಯ ಮಾಧ್ಯಮ ಗ್ಯಾಲರಿನಲ್ಲಿ ಸಂಪನ್ನರು, ಪ್ರಾಮಾಣಿಕರು, ನಂಬಿಕಸ್ಥರು, ಯೋಗ್ಯವಂತರು, ಚಿಂತನೆ ಇರತಕ್ಕಂಥ ಅದ್ಭುತವಾದ ಮಾಧ್ಯಮರಲ್ಲೇ ಇದ್ದರು. ಇವತ್ತಿಲ್ಲ. ಇವತ್ತು ಸಂಪೂರ್ಣ ಶೂನ್ಯ ನಿರ್ಮಾಣ ಆಗೋಗಿದೆ. ಆ ಥರ ಇಲ್ಲವೇ ಇಲ್ಲ. ಈಗ ಆಗಲೇ ನಿಮ್ಗೆ ಹೇಳಿದೆ, ಚನ್ನಪಟ್ಟಣದ್ದು ಚಳುವಳಿ ಅಲ್ಲ, ಇದು ಎಲೆಕ್ಷನ್ ಅಲ್ಲ. ಸಿಗ್ಗಾವಿದು ಎಲೆಕ್ಷನ್ ಅಲ್ಲ, ಸೊಂಡೂರ್ದು ಎಲೆಕ್ಷನ್ ಅಲ್ಲ, ದರೋಡೆ. ಈಗ ಈ ಥರ ದರೋಡೆ ಅಂದರೆ ಬ್ಯಾಂಕ್ನೇ ದರೋಡೆ ಮಾಡಬೇಕೇ ಇಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗ್ಬೇಕು. ಇದು ದರೋಡೆ. ಎರಡೂ ಪಾರ್ಟಿಯವರು ನಿಮ್ಗೆ ಹೇಳೋದಾದರೆ ಇವ್ರು ಯಾರು ಸತ್ಯ ಹರಿಶ್ಚಂದ್ರರಲ್ಲ, ಪ್ರಾಮಾಣಿಕರಲ್ಲ. ಇವರಿಗೆ ಎಷ್ಟೇ ಹಣ ಚೆಲ್ಲಿ ಗೆಲ್ಲಬೇಕು ಅಂತ ನಿಮ್ಗೆ ಹೇಳೋದಾದರೆ ಕನಿಷ್ಠ ಒಂದು ಓಟು 1 ಲಕ್ಷ ರೂಪಾಯಿಗೂ ಹೋಗ್ಬೋದು. ಒಂದು ಓಟು 1 ಲಕ್ಷ ರೂಪಾಯಿಗೂ ಹೋಗ್ಬೋದು. ನಮಗೆ 1 ಲಕ್ಷ ರೂಪಾಯಿ ಅಂದರೆ ಭಾರಿ ಹಣ. ಅವರಿಗೆ 1 ಲಕ್ಷ ರೂಪಾಯಿ ಕಾಲು ಕಸ ಹಂಗೆ ಹೋಗುತ್ತೆ. ಯಾರು ಹೈಯೆಸ್ಟು ಬೀಡ್ ಮತದಾರರು ಕೊಡ್ತಾರೆ, ಜಾತಿ ಹಣ ಕೊಟ್ಟು ಗೆಲ್ತಾರೆ. ಚುನಾವಣಾ ಆಯೋಗ ಸತ್ತೋಗಿದೆ, ಚುನಾವಣಾ ಆಯೋಗ ಬದುಕಿಲ್ಲ. ಸುಮ್ಮನೆ ನಾವು ಚುನಾವಣೆ ಅಂತ ಮಾಡ್ತಾಯಿದ್ದೀವಿ. ಇದೇ ಥರ ಚುನಾವಣೆ ಚನ್ನಪಟ್ಟಣ, ಸೊಂಡೂರು, ಸಿಗ್ಗಾವಿ ಥರ ಚುನಾವಣೆಗಳಾದರೆ 2 ಚುನಾವಣೆ ಜನ ಬೀದಿಗೆ ಬಂದುಬಿಡ್ತಾರೆ.